ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಯ ವಿಷಯ ಬಂದು ಬಿಪಿಎಲ್ ಕಾರ್ಡ್ ರದ್ದತಿಯ ಬಗ್ಗೆ. ಆತ್ಮೀಯರೇ, ಇತ್ತೀಚೆಗೆ ಕಳೆದ ಒಂದು ತಿಂಗಳಿನಿಂದ ರಾಜ್ಯಾದ್ಯಂತ, ಅದರಲ್ಲೂ ವಿಶೇಷವಾಗಿ ಹೆಬ್ಬಾಳ ವಾರ್ಡ್ 34 ಗಂಗೇನಹಳ್ಳಿಯಲ್ಲಿ ಒಂದೊಂದು ಡಿಪೋದಲ್ಲಿಯೂ ಕೂಡ 130, 150, 200 ಈ ರೀತಿಯಾದ ಬಿಪಿಎಲ್ ಕಾರ್ಡ್ಗಳನ್ನು ಕಾರಣ ನೀಡದೆ ಕ್ಯಾನ್ಸಲ್ ಮಾಡಿದ್ದಾರೆ. 45 ದಿನಗಳ ಕಾಲಾವಕಾಶಗಳನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ಈ ಸರ್ಕಾರದ ರೀತಿ ನೀತಿ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ನೂರಾರು ಕೋಟಿ ಹಗರಣಗಳು ನಡೀತಾ ಇದೆ, ನಿಗಮ ಮಂಡಳಿಯಲ್ಲಿ ಹಗರಣಗಳು ನಡೀತಾ ಇದೆ, ಗುತ್ತಿಗೆದಾರರಲ್ಲಿ ಹಗರಣ ನಡೀತಾ ಇದೆ. ಇದು ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದಂತಹ ಸರ್ಕಾರ ಬಡ ಜನರು ಜೋಬಿ ಕೈ ಹಾಕಿದೆ. ನನಗೆ ನೋವಿನ ಸಂಗತಿ ಏನಪ್ಪಾ ಅಂದ್ರೆ, ಯಾರೋ ಒಬ್ಬ ಜೀವನ ಮಾಡ್ಲಿಕ್ಕೋಸ್ಕರವಾಗಿ ಯಾವುದೋ ಒಂದು ಎಲ್ಲೋ ಬರ್ಡ್ ಗಾಡಿ ಓಡಿಸ್ತಾ ಇರ್ತಾನೆ. ಅದನ್ನ ಲೋನಲ್ಲಿ ತಗೊಂಡಿರ್ತಾರೆ. ಆ ಲೋನ್ ಇವ್ರ ಹತ್ರ ಎಲ್ಲೋ ಬರ್ಡ್ ಗಾಡಿ ಇದೆ, ಅವ್ರ ಕಾರ್ಡ್ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಇನ್ಯಾವುದೋ ಜೀವನ ನಿರ್ವಹಣೆಗೋಸ್ಕರ ಆಟೋ ತಗೊಳಕ್ ಹೋಗ್ಬೇಕಾದ್ರೆ ಯಾರು ಐಟಿ ರಿಟರ್ನ್ ಇಲ್ದಲೆ ಇವತ್ತು ಸಾಮಾನ್ಯ ಜನತೆಗೆ ಯಾವುದೇ ಬ್ಯಾಂಕ್ಗಳು ಲೋನ್ ಕೊಡೋದಿಲ್ಲ. ಆದರೆ ಈ ಲೋನ್ ತಗೊಂಡಿದ್ದಕ್ಕೆ ಐಟಿ ರಿಟರ್ನ್ ಅದು ಶೂನ್ಯವಾಗಿ ಮಾಡಿಸಿರ್ತಕ್ಕಂತಹ ನೂರಾರು ಜನಗಳನ್ನ ಈ ಬಿಪಿಎಲ್ ಕಾರ್ಡ್ ಅನ್ನ ಈ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ನಾನು ಎಲ್ಲರಿಗೂ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳುವಂತ ಮಟ್ಟದಲ್ಲಿ ಇಲ್ಲ. ಉಳ್ಳವರನ್ನ ನೀವು ನಿಜವಾಗ್ಲೂ ಅದರ ಫಲಾನುಭವಿಗಳಲ್ಲದವ್ರನ್ನ ಯಾರನ್ನ ಇಟ್ಕೊಬಿಡಿ, ನಿರ್ದಾಕ್ಷಿಣ್ಯವಾಗಿ ನಾವು ಅದನ್ನ ಕ್ಯಾನ್ಸಲ್ ಮಾಡಿ. ಆದ್ರೆ ಈ ಕೂಲಿ ಮಾಡ್ಕಂತವ್ರು, ಸಣ್ಣ ಪುಟ್ಟ ವ್ಯಾಪಾರಿಗಳು, ಮಧ್ಯಮ ವರ್ಗದ ಜನರು, ಸ್ವಾಮಿ ತಾವು ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದೀರಲ್ಲ, ನೀವು ಕೊಡ್ತಕ್ಕಂಥ 2,000 ರೂಪಾಯಿಯಿಂದ ಅಲ್ಲ ಅವ್ರ ಜೀವನ ನಡೀತಾ ಇಲ್ಲ. ಹಾಗೆ ನೀವು ಕೊಡ್ತಕ್ಕಂಥ ಅಕ್ಕಿ 5 ಕೆಜಿಯಿಂದ ಜೀವನ ನಡೀತಾ ಇಲ್ಲ. ಕೇಂದ್ರ ಸರ್ಕಾರದ ಅದ್ಭುತ ಯೋಜನೆ. ಕೇಂದ್ರ ಸರ್ಕಾರ ನೀವು ಕೊಡದೇ ಇದ್ದ ಸಮಯದಲ್ಲೂ ಕೂಡ ಇವತ್ತು ಕೂಡ ಕೇಂದ್ರ ಸರ್ಕಾರ ಇಡೀ ಭಾರತ ದೇಶದಲ್ಲಿ ಕೊಡ್ತಾ ಇದೆ. ಆದ್ರೆ ನೀವು ಏನ್ ಮಾಡ್ತಿದ್ದೀರಿ? ಪಾಪ ಬಡ ಜೀವನ ನಿರ್ವಹಣೆ, ಯಾವುದೇ ಒಬ್ಬ ಬಡ ಕೂಲಿ ಕಾರ್ಮಿಕರು ಹಾಸ್ಪಿಟ್ಲಿಗೋಸ್ಕರ ಬಿಪಿಎಲ್ ಕಾರ್ಡ್ ಮಾಡಿರ್ತಕ್ಕಂಥದ್ದನ್ನ ನೀವು ಏಕಾಏಕಿ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ನೋವಿನ ಸಂಗತಿ. ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದು ಒಂದೇ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಎಲ್ಲೋ ಕೂತ್ಕೊಂಡು ನೀವು ಏಕಾಏಕಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದತಿ ಮಾಡತಕ್ಕಂಥದ್ದನ್ನು ನಾನು ವಿರೋಧ ವ್ಯಕ್ತಪಡಿಸಬೇಕಾಗ್ತದೆ. ಏಕೆಂದರೆ ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಬಹಳಷ್ಟು ಹೋರಾಟ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೋರಾಟ ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ. ಏಕೆಂದ್ರೆ ಬಡ ಮಧ್ಯಮ ವರ್ಗದ ಜನಗಳಿಗೆ ಹಾಸ್ಪಿಟಲೈಸೇಷನ್ಗೆ ಇರ್ತಕ್ಕಂಥದ್ದೇ ಒಂದೇ ಒಂದು ದಾರಿ, ಅದು ಬಿಪಿಎಲ್ ಕಾರ್ಡ್. ಹಾಗಾಗಿ ನೀವು ಬಡ ಮಧ್ಯಮ ವರ್ಗದವರನ್ನ ನೀವು ಬಿಪಿಎಲ್ ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಅವರ ಆರೋಗ್ಯದ ಸ್ಥಿತಿ ಏನಾದ್ರು ದುರ್ವ್ಯವಸ್ಥೆ ಬಂದ್ರೆ ಎಲ್ಲಿ ಹೋಗ್ತಾರೆ? ಸಾಮಾನ್ಯ ಜನತೆಯ ಪಾಡನ್ನು ತಾವು ಈ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು. ಕಾರಣ ಇಷ್ಟೇ, ಯಾರು ಉಳ್ಳವರಲ್ಲ. ಉಳ್ಳವರು ಯಾರಿದ್ದಾರೆ ಅವರು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಿ, ಅವರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ. ನಾನೇ ಕಣ್ಣಾರು ಸುಮಾರು ಜನ ನೋಡಿದೆ, ಯಾರ್ದೋ ಒಂದು ಸಣ್ಣ ಪುಟ್ಟ ಐಟಿ ರಿಟರ್ನ್ ಮಾಡ್ತಕ್ಕಂಥವ್ರು, ಆಟೋ ಓಡಿಸ್ತಕ್ಕಂಥವ್ರು, ಹಾಗೇನೆ ಈ ಎಲ್ಲೋ ಬೋರ್ಡ್ ಗಾಡಿ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಅವರ ವಯಸ್ಸಾದ ವೃದ್ಧ ತಂದೆ ತಾಯಿಗಳ ಗತೆ ಏನಾಗ್ತದೆ? ಸ್ವಲ್ಪ ಈ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. ಎಲ್ಲೋ ಅಧಿಕಾರಿಗಳು ಕೂತ್ಕೊಂಡು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರವಾಗಿ, ಶಬಾಷ್ಗಿರಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರವಾಗಿ ನಿಮ್ಮ ಸರ್ಕಾರ 2,000 ಯಾರು ಕೇಳಿಲ್ಲ, ನೀವೇ ಕೊಡ್ತಾ ಇದ್ರೆ ತಗೊಂತಾ ಇದ್ದಾರೆ ಜನ. ಅದು ದುರ್ದೈವವೋ ದೈವವೋ ಗೊತ್ತಿಲ್ಲ ನಮಗೆ. ಆದರೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇನೆ, ಆಹಾರ ಮತ್ತು ನಾಗರಿಕ ಇಲಾಖೆಯ ಅಧಿಕಾರಿಗಳೇ, ನೀವು ಸ್ವಯಂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದಯಮಾಡಿ ಕಾರ್ಡ್ ಕ್ಯಾನ್ಸಲ್ ಮಾಡೋದಕ್ಕಿಂತ ಮುಂಚೆ ಒಂದು 100 ಬಾರಿ ಯೋಚನೆ ಮಾಡಿ. ಎಷ್ಟು ಕುಟುಂಬಗಳು ಇದರ ಮೇಲೆ ಡಿಪೆಂಡ್ ಆಗಿದೆ ಅಂತ ನಿಮಗೆ ಮಾಹಿತಿ ಇಲ್ಲ. ನಿಮಗೆ ಏಕೆಂದ್ರೆ ಗೌರ್ಮೆಂಟ್ ಸಂಬಳ ಕೊಡ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ದುಡ್ಡಿನಲ್ಲಿ ದುಡಿದು ಯಾರು ಟ್ಯಾಕ್ಸ್ ಕಟ್ತಾನೋ ಆ ದುಡ್ಡಿನಲ್ಲಿ ನಿಮಗೆ ಸಂಬಳ ಕೊಡ್ತಕ್ಕಂಥದ್ದು. ಆದರೆ ಈ ರೀತಿಯಾದ ವ್ಯವಸ್ಥೆ ನೋಡಿದಾಗ ನಿಜವಾಗ್ಲೂ ನೋವಿನ ಸಂಗತಿ. ಸರ್ಕಾರದ ಮಟ್ಟದಲ್ಲಿ ಸಾವಿರಾರು ಕೋಟಿ ಹಗರಣಗಳಿದೆ. ಅದೆಲ್ಲ ಬಿಟ್ಟು ಬಡ ಸಾಮಾನ್ಯ ಜನರ ಮೇಲೆ ನೀವು ಈ ರೀತಿಯಾಗಿರ್ತಕ್ಕಂಥ ಬ್ರಹ್ಮಾಸ್ತ್ರ ಉಪಯೋಗಿಸ್ತಿರೋದನ್ನು ನಾನು ಕಟುವಾಗಿ ವಿರೋಧಿಸ್ತೀನಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡತಕ್ಕಂಥ ಅನಿವಾರ್ಯತೆ ಬಂದ್ರೆ ನಿಜವಾಗ್ಲೂ ನಾವು ಹೋರಾಟಕ್ಕೆ ಇಳಬೇಕಾಗ್ತದೆ. ಯಾಕೆಂದ್ರೆ ಈ ಸಾಮಾನ್ಯ ಎಷ್ಟೋ ಜನ ಬಂದು ಸರ್ ನಮ್ದು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಕಾರ್ಡ್ ಏನ್ ಮಾಡ್ಲಿಕ್ಕಾಗ್ತದೆ? ಸರ್ಕಾರ ನಮ್ದಿದ್ರೂ ಕೂಡ
ತಪ್ಪೇನೆ. ಅದು ತಪ್ಪು ಮಾಡದವ್ರಿಗಾಗ್ಲಿ, ಆದ್ರೆ ಸಾಮಾನ್ಯ ಜನತೆಗೆ ಈ ರೀತಿ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಿದ್ದೇನೆ. ದಯಮಾಡಿ ಉಳ್ಳವರ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ. ಯಾರೋ ಸಣ್ಣ ಪುಟ್ಟ ಜೀವನ ಮಾಡ್ತಕ್ಕಂತಹ ಆಟೋ ಚಾಲಕರು, ಎಲ್ಲೋ ಬೋರ್ಡ್ ಕ್ಯಾಬ್ ಇಟ್ಕೊಂಡ್ರನ್ನ ದಯಮಾಡಿ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಬೇಡಿ. ಅವ್ರಿಗೊತ್ತು ಉದ್ದ ತಂದೆ ತಾಯಿಗಳಿರ್ತದೆ. ಜೀವನ ನಿರ್ವಹಣೆ ಬಹಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ತಾವು ದುಡ್ದಂತ ದುಡ್ಡಲ್ಲಿ 90% ಸಂಪೂರ್ಣವಾಗಿ ನಾವು ಚಿಕಿತ್ಸಾ ವೆಚ್ಚಕ್ಕೆ ಭರಿಸಿದ್ರೆ ಅವ್ರ ಜೀವನ ಏನಾಗಬೇಕು? ಲೋನ್ ಕಟ್ಟಬೇಕು. ಈ ರೀತಿಯಾದ ಬಹಳಷ್ಟು ತೊಂದರೆಗಳಿದೆ. ದಯಮಾಡಿ ರಾಜ್ಯ ಸರ್ಕಾರದ ಮತ್ತು ಅಧಿಕಾರಿಗಳಿಗೆ ನಾನು ಇವತ್ತು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ BPL ಕಾರ್ಡ್ಗಳನ್ನ ನೋಡಿ ದಯಮಾಡಿ ಕ್ಯಾನ್ಸಲ್ ಮಾಡಿ. ಏಕೆಂದ್ರೆ ಬಡವರ ಶಾಪ ನಿಜವಾಗ್ಲೂ ಒಳ್ಳೇದಲ್ಲ. ತಾವುಗಳು ಕೊಡ್ತಾ ಇರತಕ್ಕಂತ 2,000 ಯಾರಿಗೂ ಬೇಕಿಲ್ಲ. ನಿಮಗೆ ಕೊಡಕ್ಕಾಗಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ. ಆದ್ರೆ ಈ ರೀತಿಯಾದಂತಹ ಕಾರ್ಡ್ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದನ್ನ ತಕ್ಷಣ ನಿಲ್ಲಿಸಬೇಕು. ಯಾರು ಫಲಾನುಭವಿಗಳೆಲ್ಲ ಅವ್ರದ್ದು ಕ್ಯಾನ್ಸಲ್ ಮಾಡಿ. ದಯಮಾಡಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.